TV24 ನ್ಯೂಸ್ಗೆ ಸ್ವಾಗತ. ಲೌಕಿಕ ಲೋಕದಲ್ಲಿ ಮೋಕ್ಷದ ಮಾರ್ಗ ತೋರಿಸಿದ ಶಿವಶರಣೆ ಭಕ್ತಿಯ ಕಾಯಕಕ್ಕೆ ಹೆಸರಾದ ಹೇಮಾರೆಡ್ಡಿ ಮಲ್ಲಮ್ಮ. ಶ್ರೀ ಸುಧೀರ್ ಸಾಹುಕಾರ್ ಹೇಳಿಕೆ. ಹೌದು ವೀಕ್ಷಕರೇ, ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ತಾಲೂಕು ಆಡಳಿತದ ವತಿಯಿಂದ ಶ್ರೀ ಶಿವಶರಣೆ ಹೇಮಾರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವವನ್ನು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಹೇಮಾರೆಡ್ಡಿ ಮಲ್ಲಮ್ಮನ ಭಾವಚಿತ್ರಕ್ಕೆ ಪುಷ್ಪಾಲಂಕಾರ ಮಾಡಿ ದೀಪ ಹಚ್ಚುವುದರ ಮುಖಾಂತರ ತಾಯಿ ಶಿವಶರಣೆ ಹೇಮಾರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವಕ್ಕೆ ಚಾಲನೆ ಕೊಡಲಾಯಿತು. ಕರ್ನಾಟಕ ಸರ್ಕಾರ ತಾಲೂಕಾಡಳಿತ ನವಲಗುಂದ ವತಿಯಿಂದ ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಶುಭಾಶಯಗಳೆಲ್ಲರಿಗೂ. ವೇದಿಕೆ ಮೇಲೆ ಆಸೀನರಾಗಿರುವಂಥ ತಡಸಿ ಸಾಹೇಬ್ರೆ, ಹಾಗೆ ವರ್ಧಮಾನ್ ಗೌಡ್ರೆ, ಗೋವಿಂದ ರೆಡ್ಡಿ ನಡುವಿನ ಮನೆ ಅವರೇ, ಸದು ಗೌಡ್ರೆ, RH ಕೋನ್ ರೆಡ್ಡಿ ಅವರೇ, CPI ಸಾಹೇಬ್ರೆ, ಚೀಫ್ ಆಫೀಸರ್ ಪುರಸಭೆಯವರು ಹಾಗೂ ಎಲ್ಲ ತಾಲೂಕು ಅಧಿಕಾರಿಗಳು, ಸಮಾಜದ ಎಲ್ಲ ಮುಖ್ಯ ಅತಿಥಿಗಳು, ಲೌಕಿಕ ಲೋಕದಲ್ಲಿ ಮೋಕ್ಷದ ಮಾರ್ಗ ತೋರಿಸಿದಂಥ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ನಮ್ಮ RH ಕೋನ್ ರೆಡ್ಡಿ ಸಾಹೇಬ್ರು ಹೇಳಿದ್ರು, ನೀವೆಲ್ಲ ಕಾಟಾಚಾರಕ್ಕೆ ಮಾಡಬೇಡ್ರಿ ಜಯಂತಿ ಅಂಥೇಳಿ. ಸರ್, ಇದು ಸಂಬಂಧಪಟ್ಟಂಗೆ ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ, ಅಧ್ಯಕ್ಷರು ಬಂದಿದ್ದರು, ಎಷ್ಟು ಮಂದಿ ಬರ್ತೇವೆ ಅಂತ ಹೇಳಿದರು. ಅದನ್ನು ಆ ಪ್ರಕಾರ ನಾವು ತಯಾರಿಯನ್ನು ಮಾಡ್ಕೊಂಡಿದ್ವಿ. ಬಟ್ ಇವತ್ತು ಎಷ್ಟು ಮಂದಿ ಬರ್ತೇವೆ ಇದ್ದರೆ ಅಷ್ಟು ಮಂದಿ ಕೂಡಿಲ್ಲ ಇವತ್ತು. ಆಮೇಲೆ ಎಲ್ಲ ಸಮಾಜದವ್ರು ತಮ್ಮ ಮಕ್ಕಳು ಮರಿಮಕ್ಳು ಕರ್ಕೊಂಬಂದ್ರೆ ಈ ಹೇಮರೆಡ್ಡಿ ಅವ್ರಿಗೆ ಏನಿದ್ರು ಮಲ್ಲಮ್ಮನ ಬಗ್ಗೆ ತಿಳಿತದ. ಅವ್ರಿಗೆ ಕರ್ಕೊಂಬಂದ್ರೆ ನೀವು ಯಾಕೆ ಸರ್ಕಾರದವರು ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿತದೆ. ನೀವು ಅಷ್ಟೇ ಗಂಡ್ಮಕ್ಳು ಬಂದು ಜಯಂತಿ ಮಾಡಿದ್ರೆ ಅಂದ್ರೆ ಅವ್ರು ತಿಳಿಯೋದಿಲ್ಲ. ಈಗ ನಮ್ಮ ಆಫೀಸ್ನ ಸ್ಟಾಫ್ ತಮ್ಮ ಹುಡುಗಿ ಕರ್ಕೊಂಬಂದಾರೆ, ಆ ಹುಡುಗಿಗೆ ಏನು ಗುರುತು ಇಲ್ಲ, ಕೆದಕ್ಕೆ ಬಂದೇನಿ ಅಂತೇಳಿ ಆಕೆಗೆ. ಅದು ಹಿಂಗೆ ಹುಡುಗರಿಗಿನ್ನೂ ತಿಳಿಬೇಕು. ಅವರು ಯಾವ ಸಮಾಜದ ಯಾಕೆ ಈ ತಾಯಿನ ಯಾಕೆ ನಾವು ಇವತ್ತು ನೆನೆಸ್ಕೊಳಿಗತ್ತೀವಿ ಅನ್ನೋ ಬಗ್ಗೆ ತಿಳಿಬೇಕು. ಇವತ್ತು ಇವರು ಸಮಾಜದ ಅವಾಗಿನ ಟೈಮಿಗೆ ಎಲ್ಲರೂ ವಿವಿಧ ಇದ್ರೊಳಗೆ ತಂದು ಗಂಡಂದ ತೊಂದರೆ, ಅತ್ತಿ ಸೊಸೆ ತೊಂದರೆ, ಅವ್ರ ಅತ್ತಿ ನಾಲ್ಕು ತೊಂದರೆ ಇದ್ದರೂ ಅವ್ರ ಸಮಾಜದ ಬಗ್ಗೆ ಕೇಳ್ಕೊಂಡ್ರು. ಅವರು ನಮ್ಮ ಸಮಾಜದವ್ರಿಗೆ ಎಂದೂ ಬಡತನ ಬರದೇ ಇರಲಿ, ಅವ್ರು ಯಾವಾಗಿದ್ರು ಶ್ರೀಮಂತರಾಗಿರ್ಬೇಕು ಅಂಥೇಳಿ. ಅದೇ ರೀತಿ ಅದಕ್ಕೆ ಅವ್ರಿಗೆ ರೆಡ್ಡಿ ಬಂಗಾರದ ಗಡ್ಡಿ ಅಂತ ಹೇಳಿ ಎಲ್ಲರೂ ಅಂತಾರೆ. ಅದನ್ನು ನಾರ್ಮಲಿ ಮಾತಾಡೋ ಟೈಮಿಗೆ ಬರ್ತಿರ್ತದೆ ಅದು. ಆಮೇಲೆ ಅದೇ ರೀತಿ ಅವರು ಅದನ್ನ ಇನ್ನೊಂದು ಹೇಳಿದರು, ಮಲ್ಲಿಕಾರ್ಜುನ ಜಯಂತಿ, ಮಲ್ಲಿಕಾರ್ಜುನ ಪೂಜೆ ಯಾವಾಗಿದ್ರು ನಿರಂತರವಾಗಿ ನಡೀತಾ ಇರಬೇಕು. ಮತ್ತು ಆ ಸಮಾಜದವರು ದಾನ ಧರ್ಮದಿಂದ ನಡ್ಕೊತ ಹೋಗ್ತಾ ಇರಬೇಕು. ಅಂದ್ರೆ ಈ ಸಮಾಜ ಉತ್ತಮ ರೀತಿಯಿಂದ ಬೆಳವಣಿಗೆ ಆಗ್ತದೆ ಅಂಥೇಳಿ ತಿಳಿಸ್ತಾ ಇದ್ರು. ಇವತ್ತಿನ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರು ಇರಬೇಕಾಗಿತ್ತು, ಬಟ್ ಯಾರು ವಿವಿಧ ಕಾರಣಗಳಿಂದ ಬೇರೆ ಇದ್ರು ಕಾರ್ಯದಲ್ಲಿ ಇರೋದ್ರಿಂದ ಅವರು ರೆಡ್ಡಿ ಮಂತಂದವರು ಇದ್ದಾರೆ. ಗುರುತಿದೆ ನಿಮ್ಗೆಲ್ಲ ಕಾಸ್ಟು, ಜಾತಿ, ಮತ ಏನು ನೋಡಲಾರ್ದ ಪ್ರತಿದಿನ ಅವರು ಜನರಿಗಾಗಿ ದುಡಿತಾ ಇದ್ದಾರೆ. ಅದೇ ರೀತಿ ಮುಂದೆ ತಾಲೂಕು ಆಡಳಿತ ರೆಡ್ಡಿ ಸಮಾಜದ ಯಾವುದೇ ಏಳಿಗೆಗಾಗಿ ನಾವು ದುಡಿತೀವಿ ಅನ್ನೋ ಬಗ್ಗೆ ತಿಳಿಸಿಕೊಂಡು ನಾನು 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ಶ್ರೀ ಸುಧೀರ್ ಸಾಹುಕಾರ್, ಮಲಪ್ರಭಾ ನೀರು ಬಳಕೆದಾರರ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀ ಸದುಗೌಡ ಪಾಟೀಲ್, ನವಲಗುಂದ ಪುರಸಭೆ ಅಧ್ಯಕ್ಷರಾದ ಶ್ರೀ ಶಿವಾನಂದ ತಡಸಿ, ನವಲಗುಂದ ಠಾಣೆಯ ಆರಕ್ಷಕ ಅಧಿಕಾರಿಯಾದ ಶ್ರೀ ರವಿ ಕಪ್ಪತ್ತನವರ್, ಶ್ರೀ ಗೋವಿಂದ ರೆಡ್ಡಿ ನಡುವಿನ ಮನಿ, ಶ್ರೀ RH ಕೋನಾರೆಡ್ಡಿ, ಶ್ರೀ ಶಿವಾನಂದ ಚಿಕ್ಕನರಗುಂದ ಹಾಗೂ ತಾಲೂಕು ಆಡಳಿತ ಸಿಬ್ಬಂದಿ ಮತ್ತು ತಾಲೂಕಿನ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಪರಮೇಶ್ವರ ತಿರ್ಲಾಪುರ್, TV24 ಕನ್ನಡ ನ್ಯೂಸ್, ನವಲಗುಂದ. ಕನ್ನಡಿಗರ ಮೆಚ್ಚಿನ ನಿಮ್ಮ TV24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.